ನಟ ಯಶ್ಗೆ ಮತ್ತೆ ಶುರುವಾಯಿತು ಐಟಿ ಸಂಕಷ್ಟ. ಆಡಿಟರ್ ಬಸವರಾಜ್ ಕಚೇರಿಯಲ್ಲಿ ಐಟಿಯ ತಲಾಶ್. 5 ಗಂಟೆ ಸರ್ಚಿಂಗ್ ಬಳಿಕ ದಾಖಲೆ ಜೊತೆ ವಾಪಸ್. ನಟ ಯಶ್ಗೆ ಮತ್ತೆ ಐಟಿಯ ಸಂಕಷ್ಟ. ನಟ ಯಶ್ ಆಡಿಟರ್ ಮೇಲೆ ರೇಡ್ ಆಗಿದೆ. ಶೇಷಾದ್ರಿಪುರಂ ಕಚೇರಿಯಲ್ಲಿ ಪರಿಶೀಲನೆಯನ್ನು ನಡೆಸಲಾಗಿದೆ. ನಟ ಯಶ್ ಅವರಿಗೆ ಮತ್ತೆ ಐಟಿಯ ಸಂಕಷ್ಟ. ಅವರ ಆಡಿಟರ್ ಬಸವರಾಜ್ ಅವರ ಕಚೇರಿಯ ಮೇಲೆ ರೇಡ್ ಆಗಿರೋದು. ನಟ ನಿರ್ಮಾಪಕರಿಗೆ ಆಡಿಟರ್ ಆಗಿ ಕೆಲಸ ಮಾಡ್ತಾ ಇದ್ರು ಬಸವರಾಜ್. ಶೇಷಾದ್ರಿಪುರಂ ಕಚೇರಿಯಲ್ಲಿ ಪರಿಶೀಲನೆ ಆಗಿದೆ. ಅದೇ ರೀತಿಯಾಗಿ ನಟ ಯಶ್ ಅವರಿಗೆ ಈ ಮೂಲಕ ಐಟಿಯ ಸಂಕಷ್ಟ ಮತ್ತಷ್ಟು ಮುಂದುವರಿಯುವಂತ ಲಕ್ಷಣ ಕಾಣ್ತಾ ಇದೆ. ಅವರ ಆಡಿಟರ್ ಕಚೇರಿಯ ಮೇಲೆ ರೇಡ್ ಆಗಿದೆ. ನಟ ಯಶ್ ಅವರ ಆಡಿಟರ್ ಬಸವರಾಜ್ ಅವರ ಶೇಷಾದ್ರಿಪುರಂ ಕಚೇರಿಯಲ್ಲಿ ಪರಿಶೀಲನೆ ಆಗಿದೆ. ಅಲ್ಲಿ ರೇಡ್ ಆಗಿದೆ. ಸತತ 5 ಗಂಟೆಗಳ ಕಾಲ ಅಲ್ಲಿ ವಿಚಾರಣೆ ಆಗಿರೋದು, ಪರಿಶೀಲನೆ ಆಗಿರೋದು. ತಪಾಸಣೆಯನ್ನು ನಡೆಸಿ ಮಹತ್ವದ ದಾಖಲೆಗಳನ್ನ ಅವರು ಪಡ್ಕೊಂಡು ಹೋಗಿದ್ದಾರೆ ಅಂತ. ಮಹತ್ವದ ದಾಖಲೆ ಜೊತೆ ಅಲ್ಲಿಂದ ಆಫೀಸರ್ಸ್ ಹೋಗಿದ್ದಾರೆ. ಇನ್ನು ಕೇವಲ ಯಶ್ ಮಾತ್ರವಲ್ಲ, ಹಲವಾರು ನಟ ನಿರ್ಮಾಪಕರಿಗೂ ಕೂಡ ಇವರು ಆಡಿಟರ್ ಆಗಿ ಕೆಲಸ ಮಾಡಿದಾರಂತೆ. ಇನ್ನು 2 ಬ್ಯಾಗ್ನಲ್ಲಿ ಡಾಕ್ಯುಮೆಂಟ್ಗಳನ್ನ ಪಡ್ಕೊಂಡು ಹೋದ್ರು ಅಂತ. ಬಸವರಾಜ್ ಅವ್ರನ್ನ ಒಟ್ಟು 10 ಅಧಿಕಾರಿಗಳು ವಿಚಾರಣೆ ನಡೆಸಿದ್ದಾರೆ, ತಪಾಸಣೆಗೆ ಬಂದಿದ್ದಾರೆ. ಅದಾದ ನಂತರ 2 ಬ್ಯಾಗ್ಗಳಲ್ಲಿ ಅವರು ದಾಖಲೆಗಳನ್ನ ಕೊಂಡೊಯ್ತರು ಅಂತ ನೋಟಿಸ್ ನೀಡಿ ವಿಚಾರಣೆಗೆ ಕರೆಯುವಂತಹ ಸಾಧ್ಯತೆ ಇದೆ. ಆ ಮೂಲಕ ನಟ ಯಶ್ಗೆ ಶುರುವಾಗಿದೆ ಹೊಸದಾದಂತಹ ಸಂಕಷ್ಟ. ಬಸವರಾಜ್ ಗ್ರಾಹಕರಿಗೂ ಕೂಡ ಐಟಿ ಭಯ ಶುರುವಾಗಿದೆ. ಯಾರೆಲ್ಲ ಕ್ಲೈಂಟ್ಗಳಿದ್ದಾರೆ ಅವರಿಗೆಲ್ಲ ನೋಟಿಸ್ ನೀಡಿ ವಿಚಾರಣೆಗೆ ಕರೆಯುವಂತಹ ಸಾಧ್ಯತೆ ಇದೆ. ಹಾಗಾಗಿ ನಟ ಯಶ್ ಅವರಿಗೆ ಮತ್ತಷ್ಟು ಸಂಕಷ್ಟ ಎದುರಾಗಿದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಮಂಜು ಆರ್ಯ. ಮಂಜು, ಸದ್ಯಕ್ಕೆ ಯಶ್ ಅವರಿಗೆ ಅವರ ಆಡಿಟರ್ ಒಂದು ಕಚೇರಿ ಮೇಲೆ ರೇಡ್ ಆಗಿರೋದ್ರಿಂದ ಯಾವ ರೀತಿಯಾದಂತ ತೊಂದರೆ ಇದೆ, ಸಂಕಷ್ಟ ಇದೆ ಅಂತ ಮುಂದಿನ ದಿನಗಳಲ್ಲಿ? ಖಂಡಿತ ಅವಿನಾಶ್, ನಿನ್ನೆ ಸಂಜೆ 6 ಗಂಟೆ ಸುಮಾರಿಗೆ ಯಶ್ನ ಒಂದು ಆಡಿಟರ್ ಆಗಿರುವಂತಹ ಬಸವರಾಜ್ ಅವರ ಕಚೇರಿ ಮೇಲೆ ಐಟಿ ಅಧಿಕಾರಿಗಳು ದಾಳಿ ನಡೆಸ್ತಾರೆ. ಸುಮಾರು 9 ಜನ ಅಧಿಕಾರಿಗಳ ತಂಡ ಏಕಾಏಕಿ ದಾಳಿ ನಡೆಸ್ತಾರೆ. ದಾಳಿ ನಡೆಸಿದಂತಹ ಸಂದರ್ಭದಲ್ಲಿ ಕೂಡ ಅಷ್ಟೇ ಬಸವರಾಜನ್ ಅದೇ ಕಚೇರಿಯಲ್ಲಿ ಇರ್ತಾರೆ. ಇನ್ನು ಆ ಒಂದು ಕಚೇರಿಯನ್ನ ಶೋಧ ನಡೆಸಿದಂತಹ ಐಟಿ ಅಧಿಕಾರಿಗಳು ಸುಮಾರು 2 ಬ್ಯಾಗ್ ನಷ್ಟು ದಾಖಲೆಗಳನ್ನು ಕೂಡ ವಶಕ್ಕೆ ಪಡೆದಿದ್ದಾರೆ. ಯಾಕಂದ್ರೆ ಯಶ್ ಕೂಡ ಅಷ್ಟೇನು ಆಡಿಟರ್ ನ ಬಳಿ ಕೆಲವೊಂದು ದಾಖಲಾತಿಗಳಿದೆ. ಜೊತೆಗೆ ಯಶ್ ಕೂಡ ಅಷ್ಟೇ ಕೋಟ್ಯಾಂತರ ರೂಪಾಯಿ ವಂಚನೆಯನ್ನು ಕೂಡ ಅಷ್ಟೇ ಐಟಿಗೆ ಮಾಡಿದ್ದಾರೆ ಅನ್ನುವಂತ ಒಂದು ಆರೋಪ ಕೂಡ ಕೇಳಿಬಂದಿತ್ತು. ಆ ನಿಟ್ಟಿನಲ್ಲಿ ಏನು ದಾಳಿಯನ್ನು ನಡೆಸಿದಂತಹ ಅಧಿಕಾರಿಗಳು ಸಾಕಷ್ಟು ರೀತಿಯಂತ ಒಂದು ದಾಖಲೆಗಳನ್ನು ಕೂಡ ವಶಕ್ಕೆ ಪಡೆದಿದ್ದಾರೆ. ಜೊತೆಗೆ 5 ಗಂಟೆಗಳ ಕಾಲ ನಿರಂತರವಾಗಿ ಏನು ಬಸವರಾಜನ್ನು ಕೂಡ ಅಷ್ಟೇ ಎನ್ಕ್ವೈರಿಯನ್ನು ಕೂಡ ಮಾಡ್ತಾರೆ. ಎನ್ಕ್ವೈರಿ ಮಾಡಿದಂತಹ ಬಳಿಕ ಈಗ ಏನು ಕಲ್ಲಿ ಸಿಕ್ಕಂತ ದಾಖಲಾತಿಗಳನ್ನು ತೆಗೆದುಕೊಂಡ ಐಟಿ ಅಧಿಕಾರಿಗಳು ರಾತ್ರಿ ಸುಮಾರು 11 ಗಂಟೆ ವೇಳೆಗೆ ಅವರ ಒಂದು ಕಚೇರಿಯಿಂದ ಹೊರಗಡೆ ಬರ್ತಾರೆ. ಈಗ ಹೊರಗಡೆ ಬಂದಂತ ಸಮಯದಲ್ಲಿಯೂ ಕೂಡ ಅಷ್ಟೇ ಬಸವರಾಜಿಗೆ ಒಂದು ನೋಟಿಸ್ ಅನ್ನು ಕೂಡ ಅಷ್ಟೇ ವಿಚಾರಣೆಗೆ ಹಾಜರಾಗುವಂತ ಒಂದು ನೋಟಿಸ್ ಅನ್ನು ಕೂಡ ಕೊಟ್ಟಿದ್ದಾರೆ. ಜೊತೆಗೆ ಅಲ್ಲಿ ಸಿಕ್ಕಂತ ದಾಖಲಾತಿಗಳಿಗೆ ಸೂಕ್ತವಾದಂತಹ ಒಂದು ಉತ್ತರವನ್ನು ಕೂಡ ಕೊಡುವಂತೆ ಒಂದು ಸೂಚನೆಯನ್ನು ಕೂಡ ಕೊಟ್ಟಿದ್ದು ಬಹುತೇಕ ಬಸವರಾಜು ವಿಚಾರಣೆಗೆ ಹಾಜರಾಗುವಂತ ಒಂದು ಸಾಧ್ಯತೆಗಳು ಕೂಡ ಇದೆ. ಅವಿನಾಶ್, ಧನ್ಯವಾದ ಮಂಜುನಾಥ್ ಮಾಹಿತಿಗಾಗಿ.